ನಮ್ಮ ಜೀವನದಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತೇವೆ. ನಾವು ಕಷ್ಟದಲ್ಲಿದ್ದಾಗ ದೇವರು ಎಲ್ಲಿರ್ತಾನೆ ಅನ್ನೋ ಪ್ರಶ್ನೆ ಬಂದಾಗ ಆ ಪ್ರಶ್ನೆ ನಮಗೆ ಹೃದಯದಲ್ಲಿ ನೋವನ್ನು ಉಂಟು ಮಾಡುತ್ತೆ, ನಿರಾಶೆಯನ್ನು ತರುತ್ತೆ. ಆದರೆ ಸತ್ಯ ಏನಂತಂದರೆ ದೇವರು ದೂರದಲ್ಲಿ ಇರೋದಿಲ್ಲ. ನಮ್ಮ ಜೀವನವನ್ನು ಹಾಗೂ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಬಂದಾಗ ನಮ್ಮ ಜೊತೆನೇ ದೇವರು ಇರ್ತಾನೆ. ಕೆಲವೊಮ್ಮೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತೇವೆ. ನಮ್ಮ ಮನಸ್ಸನ್ನು ಬದಲಾಯಿಸ್ತಾನೆ, ನಮ್ಮ ಒಳ್ಳೆತನವನ್ನು ಜಾಗೃತಗೊಳಿಸ್ತಾನೆ ಅಂತ ಬಂದಾಗ ನನಗೆ ಈ ಕತೆ ಸಂಪೂರ್ಣವಾಗಿ ನನ್ನ ಕಣ್ಣು ಮುಂದೆ ಕಟ್ಟೋ ಹಾಗೆ ಬರುತ್ತೆ. ಈ ಸರಳ ಜೀವನ ಇರುವಂತಹ ಒಂದು ಹಳ್ಳಿ, ಅಲ್ಲಿ ರಾಮಯ್ಯ ಅಂತ ಒಬ್ಬ ರೈತ. ಜೀವನ ತುಂಬ ಕಷ್ಟಗಳಿಂದ ಕೂಡಿತ್ತು. ಮನಸ್ಸು ತುಂಬ ಭಕ್ತಿಯಿಂದ ಇತ್ತು ಅವನು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವ್ರ ಮುಂದೆ ದೀಪ ಹಚ್ಚಿ, ನನ್ನ ಜೀವನ ನಿನ್ನ ಕೈಯಲ್ಲಿದೆ ಅಂತ ದೇವ್ರ ಮುಂದೆ ಬೇಡಿಕೊಂಡು ತನ್ನ ದಿನಚರಿಗಳನ್ನು ಮಾಡ್ತಾ ಇದ್ದ. ನಾವು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡ್ತೀವಿ ಅಲ್ಲ, ನಿರೀಕ್ಷೆಗಳನ್ನು ಮಾಡ್ತೀವಿ. ಹಣವೇ, ಯಶಸ್ಸೇ ಅಥವಾ ಕಷ್ಟಗಳಿಂದ ಜೀವನ ಸುಧಾರಿಸಬೇಕು ಅನ್ನೋ ಒಂದು ನಿರೀಕ್ಷೆಗಳು ಮಾಡ್ತೀವಲ್ಲ, ಅದೇ ರೀತಿ ರಾಮಾಯಣ ನಿರೀಕ್ಷೆಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದ. ಪ್ರಕೃತಿ ತನ್ನ ಸ್ವರೂಪವನ್ನು ಒಂದಿನ ತೋರಿಸುತ್ತೆ. ಭಾರೀ ಬರಗಾಲ ಅದು, ನೀರು ಕೂಡ ಸಿಗೋದಿಲ್ಲ ಅಂತಹ ಬರಗಾಲ ಅದು. ಬೆಳೆಗಳು ಒಣಗೋಗಿದ್ದಾವೆ, ನೀರಿಗಾಗಿ ಊರಲ್ಲೆಲ್ಲ ಜಗಳಗಳಾಗ್ತಾ ಇದ್ದಾವೆ, ಗಲಭೆಗಳಾಗ್ತಾ ಇದ್ದಾವೆ, ನೀರು ಸಿಗ್ತಾ ಇಲ್ಲ ಅಂತ. ಕಷ್ಟದಲ್ಲಿ ಮುಳುಗಿದಂತಹ ಹಳ್ಳಿ ಜನ. ರಾಮಯ್ಯನಿಗೆ ಜೀವನ ಕಠಿಣ ಆಗ್ತಾ ಬರ್ತಾ ಇದೆ. ದೇವರನ್ನು ಕೇಳ್ತಾನೆ, ನಾನು ನಿನ್ನನ್ನು ಇಷ್ಟು ಪೂಜಿಸ್ತೀನಿ, ಈಗ ನನ್ನನ್ನು ಯಾಕೆ ಬಿಟ್ಟೆ ಅಂತ ಕೋಪಗೊಳ್ತಾನೆ ರಾಮಯ್ಯ. ಇದು ನಮ್ಮ ಜೀವನದ ನಿರ್ಧಾರಗಳು ಕೂಡ ಈ ರೀತಿಯೇ ಆಗಿರ್ತವೆ. ನಾವು ದೇವರನ್ನು ಪ್ರೀತಿಸ್ತೇವೆ, ಆದರೆ ನಮ್ಮ ಕಷ್ಟಗಳಲ್ಲಿ ದೇವರ ಮೇಲೆ ನಂಬಿಕೆ ಕಳೆದುಕೊಂಡು ಬಿಡ್ತೇವೆ. ಏನೂ ನಂಬಿಕೆ ಇಡೋದಿಲ್ಲ ದೇವರ ಮೇಲೆ ಆ ಕ್ಷಣದಲ್ಲಿ. ಈ ರೀತಿ ಇರುವಾಗ ರಾಮಯ್ಯ ದಿನಾಲು ಹೋಗೋದು, ತನ್ನ ಹೊಲಗಳಿಗೆ ಹೋಗಿ ಆಕಾಶವನ್ನು ನೋಡೋದು. ಮಳೆ ಇವತ್ತು ಬರುತ್ತೋ ನಾಳೆ ಬರುತ್ತೋ, ಈಗ ಬರುತ್ತೋ ಆಗ ಬರುತ್ತೋ ಅಂತ ಅನ್ನೋದು ಬರೋದು. ಇದೇ ಆಗಿತ್ತು. ಒಂದು ದಿನ ರಾಮಯ್ಯ ನಡೆದುಕೊಂಡು ಹೋಗ್ತಾ ಇದ್ದ, ಸುಸ್ತಾಗಿತ್ತು. ತನ್ನ ಕೈಯಲ್ಲಿ ಎಲ್ಲೋ ನೀರು ತೊಗೊಂಡ್ಬಂದಿದ್ದಾನೆ. ಒಂದು ಮಡಿಕೆಯಲ್ಲಿ ನೀರನ್ನು ಇಟ್ಟುಕೊಂಡು ಬರ್ತಾ ಇದ್ದಾನೆ. ನಾವೇನು ಬಾಟಲ್ ಅಂತ ಹೇಳ್ತೀವಿ, ಆ ನೀರನ್ನು ತೊಗೊಂಡು ಬರ್ತಾ ಇದ್ದಾನೆ. ಒಬ್ಬ ವೃದ್ಧ ವ್ಯಕ್ತಿ ಅಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಆಯಾಸ ಮುಖದ ಮೇಲೆ ಗೊತ್ತಾಗುತ್ತೆ. ಅವನ ವೃದ್ಧ ವ್ಯಕ್ತಿಯ ಮುಖದ ಮೇಲೆ ಭಾವನೆಗಳು ಗೊತ್ತಾಗುತ್ತೆ, ನೀರು ಬೇಕಾಗಿದೆ ಅಂತ. ಬಲಹೀನನಾಗಿದ್ದಾನೆ, ನೀರಿಗಾಗಿ ಕಂಗಾಲಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ವೃದ್ಧ ವ್ಯಕ್ತಿ ಕೇಳ್ತಾನೆ, ಏನಪ್ಪ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀಯಾ ಅಂತ ಕೇಳ್ತಾನೆ. ರಾಮಯ್ಯ ಮನಸ್ಸಿನಲ್ಲಿ ಎರಡು ಧ್ವನಿಗಳು. ನಿನ್ನ ಬಳಿ ತಾನೇ ನಾನು ಯಾಕೆ ಕೊಡಬೇಕು ನೀರು, ನನಗೇ ಕುಡಿಯೋದಕ್ಕಿಲ್ಲ ಅಂತ ಒಂದು ಮನಸ್ಸು ಹೇಳಿದ್ರೆ, ಇನ್ನೊಂದು ಮಾನವೀಯತೆ ಮಾಡು, ಸಹಾಯ ಮಾಡು ಅಂತ ಇನ್ನೊಂದು ಹೇಳ್ತಾ ಇದೆ. ಇದು ನಮ್ಮ ಜೀವನದಲ್ಲಿ ದೊಡ್ಡ ಯುದ್ಧ ಸ್ನೇಹಿತರೆ. ಒಂದು ಕಡೆ ಸ್ವಾರ್ಥ, ಇನ್ನೊಂದು ಕಡೆ ಮಾನವೀಯತೆ. ಕೊನೆಗೆ ರಾಮಯ್ಯನ ಮನಸ್ಸು ಮಾನವೀಯತೆ ಕಡೆ ಹೊಳ್ತು. ಇರಲಿ, ಅವನ ಬಳಿ ನೀರಿಲ್ಲ, ಒಂದು ಸ್ವಲ್ಪ ಕೊಡೋಣ ಅಂತ ನೀರನ್ನು ಕೊಡ್ತಾನೆ. ನೀರನ್ನು ಕೊಟ್ಟು ಆ ದಿನಚರಿಗಳನ್ನು ಮುಗಿಸಿ ರಾಮಯ್ಯ ಮನೆಗೆ ತೆರಳುತ್ತಾನೆ. ಊಟ ಮಾಡಿ ಮಲಗುತ್ತಾನೆ. ಜೋರಾಗಿ ನಿದ್ದೆ ಹತ್ತಿದೆ. ಆ ರಾತ್ರಿ ರಾಮಯ್ಯನಿಗೆ ಕನಸು ಕೂಡ ಯಾಕೋ ಒಂದು ರೀತಿ ಕನಸಿಗೆ ಬಿದ್ದಂಗಾಗುತ್ತೆ. ಅಲ್ಲಿ ಯಾರೋ ನಿಂತಿದ್ರು, ದೇವರು ನಿಂತಿದ್ರು. ಕೈಯಲ್ಲಿ ಶಂಖ ಚಕ್ರ ಎಲ್ಲ ಕಾಣ್ತಾನೆ, ಮುಖದಲ್ಲಿ ತೇಜಸ್ಸನ್ನು ಕಾಣ್ತಾನೆ. ರಾಮಯ್ಯ ಕೇಳ್ತಾನೆ, ಯಾರು ನೀನು ಅಂತ ಕೇಳಿದಾಗ, ನಾನು ದೇವರು ಅಂತ ಕನಸಿನಲ್ಲಿ ದೇವರು ಹೇಳ್ತಾರೆ. ರಾಮಯ್ಯ ಅಂತಾನೆ, ನೀನು ಎಲ್ಲಿದ್ದೆ ಅಂತ ಕೇಳ್ತಾರೆ. ನಾನು ನಿನ್ನ ಜೊತೆ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ, ನನ್ನ ಕಷ್ಟಗಳು ತುಂಬ ಇವೆ, ನೀನು ಎಲ್ಲಿದ್ದೀಯಾ ಅಂತ ಕೇಳಿದಾಗ, ನಾನು ನಿನ್ನ ಬಳಿನೇ ಇದ್ದಿದ್ದೀನಿ ಅಂತ ರಾಮಯ್ಯನಿಗೆ ಆ ಶರೀರವಾಣಿ ಹೇಳುತ್ತೆ. ನನ್ನ ಬಳಿ ಇದೆಯಾ, ಅದು ಹೇಗೆ ಸಾಧ್ಯ? ನಿನ್ನ ರೂಪ, ನಿನ್ನ ಮುಖ ನಾನು ಏನು ನೋಡಲೇ ಇಲ್ಲ. ನೀನು ಹೇಗಿದ್ದೀಯಾ ಅಂತ ನನಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ. ನನಗೆ ನೀನು ಹೇಗಿರ್ತೀಯ ಅಂತಲೂ ಗೊತ್ತಿಲ್ಲ. ನನ್ನ ಬಳಿ ಇದ್ದೀಯಾ ಅಂತ ಹೇಗೆ ಹೇಳ್ತೀಯ ಅಂದ. ಆಗ ರಾಮಯ್ಯನಿಗೆ ಆ ಅಶರೀರವಾಣಿಯ ದೇವರು ಉತ್ತರವನ್ನು ಕೊಡ್ತಾನೆ. ಇವತ್ತು ನಾನು ನಿನ್ನ ಕಣ್ಣು ಮುಂದೆನೇ ಬಂದಿದ್ದೆ, ನೀನನ್ನು ಮಾತಾಡಿಸಿದ್ದೀನಿ, ನೀನು ಕೂಡ ನನಗೆ ಸಹಾಯ ಮಾಡಿದ್ದೀಯಾ ಅಂತ ಅಂದಾಗ, ಹೌದಾ, ಯಾವ ರೂಪದಲ್ಲಿ ಅಂತ ಅಂದಾಗ ಆ ದೇವರು ಉತ್ತರ ಕೊಡ್ತಾನೆ. ಇವತ್ತು ನಾನು ವೃದ್ಧನ ರೂಪದಲ್ಲಿ ಬಂದು ನಿನ್ನ ಹತ್ರ ನೀರನ್ನು ಕೇಳಿದೆ, ನೀರನ್ನು ಕೊಟ್ಟೆ, ಈಗ ನಿನ್ನ ಕಷ್ಟಗಳಿಗೆ ನಾನು ಪರಿಹಾರಗಳನ್ನು ಕೊಡ್ತೀನಿ ಅಂತ ಅಂದಾಗ
ಈ ರಾಮಯ್ಯನಿಗೆ ಅದು ಕನಸು ಅಂತ ಅನಿಸುತ್ತೋ ಅಥವಾ ನನಸು ಅಂತ ಗೊತ್ತಿಲ್ಲ. ಮಾರನೇ ದಿನ ಏನೋ ಆ ಕನಸು ಬಿದ್ದಿದೆ, ಯಾರ ಜೊತೆನೋ ಮಾತಾಡಿದ್ದೀನಿ ಅನ್ನೋ ಒಂದು ಕ್ಷಣ ಅಷ್ಟೇ ಗೊತ್ತಿತ್ತು, ಕನಸು ನೆನಪಾಗ್ತಾ ಇಲ್ಲ. ಆಕಾಶ ಮಾರನೇ ದಿನ ಕಪ್ಪು ಮೋಡಗಳಿಂದ ಕೂಡು ಬಿಟ್ಟಿತ್ತು. ಗಾಳಿ ಬಿರುಗಾಳಿಯಂತೆ ಬೀಸ್ತಾ ಇತ್ತು. ಹಳ್ಳಿಯ ಜನರೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ, ಮೇಲಕ್ಕೆ ನೋಡ್ತಾ ಇದ್ದಾರೆ. ಸುರ್ರ್ ಅಂತ ಗಾಳಿ ಬೀಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ಮಳೆ ಬರುವಂತಹ ವಾತಾವರಣ ಆ ಹಳ್ಳಿಯಲ್ಲಿ ಆಗ್ಬಿಟ್ಟಿದೆ. ಅದು ಅಂತಿಂತ ಮಳೆ ಬರಲಿಲ್ಲ ಸ್ನೇಹಿತರೆ. ಹಲವಾರು ತಿಂಗಳ ನಂತರ, ಬರಗಾಲದ ನಂತರ ಮೊದಲ ಮಳೆ ಆಗಿತ್ತದು. ರಾಮಯ್ಯನ ಹೊಲದಲ್ಲಿ ಆ ಮಳೆ ಹನಿಗಳು ಯಾವ ರೀತಿ ಬಂದವು ಅಂದರೆ, ಆ ಒಂದು ಮಳೆಗೆ ಆ ಹೊಲದಲ್ಲಿರುವಂತಹ ಎಲ್ಲ ಬೆಳೆಗಳು ಹಸಿರಾಗ್ಬಿಟ್ಟದವು. ಒಣಗಿದ ಆ ಮಣ್ಣು ಜೀವಂತವಾಯಿತು. ಬೆಳೆಗಳು ಮತ್ತೆ ಹಸಿರಾಗಿ ಹುಟ್ಟೋದಕ್ಕೆ ಪ್ರಾರಂಭ ಆಯಿತು. ಅವನ ಮನಸ್ಸಿನಲ್ಲಿ ಆಕಾಶ ಕಡೆ ನೋಡ್ತಾ ಕಣ್ಣೀರನ್ನು ಹಾಕ್ತಾನೆ. ಈಗ ಗೊತ್ತಾಯಿತು, ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ನೀನು ನನ್ನ ಜೊತೆನೇ ಇದ್ದೀಯಾ, ನನ್ನ ಹೃದಯವನ್ನು, ನನ್ನ ಜೀವನವನ್ನು ಬದಲಾಯಿಸಿದ್ದೀಯಾ ಅಂತ. ಆಗ ಆ ಕನಸಿನ ಪ್ರತಿರೂಪವಾಗಿ ರಾಮಯ್ಯ ನೆನಪಿಸ್ಕೊಳ್ತಾನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಆಗೋದು ಇದೆ. ರಾಮಯ್ಯನ ಜೀವನದಲ್ಲಿ ಬಂದ ಆ ಮಳೆ ಕೇವಲ ಪ್ರಕೃತಿಯ ಅದ್ಭುತವಲ್ಲ, ಅದು ಅವನ ಮನಸ್ಸಿನ ಬದಲಾವಣೆ ಬಂದ ಪ್ರತಿಫಲ ಅಂತ ಹೇಳ್ಬೋದು. ಅವನು ಅರಿತುಕೊಂಡನು, ದೇವರು ನಮ್ಮನ್ನು ಬಿಟ್ಟಿಲ್ಲ, ಆದರೆ ನಾವು ಹೇಗೆ ಬದುಕ್ತೇವೆ ಎಂಬುದನ್ನು ಖಂಡಿತವಾಗಲೂ ದೇವರು ನೋಡ್ತಾನೆ ಅನ್ನೋದು ರಾಮಯ್ಯನಿಗೆ ಅರ್ಥ ಆಯಿತು. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ, ನಾವು ಒಳ್ಳೆತನವನ್ನು ತೋರಿಸಿದಾಗ ಅಲ್ಲಿ ದೇವರು ಜೀವಂತವಾಗಿರ್ತಾನೆ. ಆದ್ದರಿಂದ ದೇವರು ಹುಡುಕಬೇಕಾದ್ರೆ ದೂರ ಹೋಗಬೇಕಾಗಿಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ದಯೆಯಲ್ಲಿ ಖಂಡಿತವಾಗ್ಲೂ ಇರ್ತಾನೆ. ಒಂದು ರೀತಿ ನಂಗೆ ಅನಿಸೋದು ಅದೇ, ನಾವು ಈ ಒಂದು ಸಾಲುಗಳನ್ನು ಖಂಡಿತ ನೆನಪು ಮಾಡ್ಕೋಬೇಕು. ಎಲ್ಲೋ ಹುಡುಕಿದೆ ಇಲ್ಲದ ದೇವರನ್ನು, ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆವು ನಮ್ಮೊಳಗೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ನಾವು ದೇವರನ್ನು ಹುಡುಕಬೇಕು. ಅಥವಾ ದೇವರೇ ಇಲ್ಲ ಅನ್ನೋ ನಂಬಿಕೆ ಮೇಲೆ ನಾವು ಇದ್ದಾಗ ದೇವರು ನಮಗೆ ಕಾಣಿಸೋದಿಲ್ಲ. ಒಬ್ಬ ವೃದ್ಧನ ವೇಷದಲ್ಲಿ ಬರ್ಬೋದು, ಭಿಕ್ಷುಕನ ವೇಷದಲ್ಲಿ ಬರ್ಬೋದು, ಒಬ್ಬ ಮಕ್ಕಳ ವೇಷದಲ್ಲಿ ಬರ್ಬೋದು, ಯಾವ ರೂಪದಲ್ಲಿ ಆದರೂ ಬಂದು ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನಮ್ಮನ್ನು ಈ ವ್ಯಕ್ತಿ ಹೇಗಿದ್ದಾನೆ, ಏನು ಮಾಡ್ತಾನೆ, ಈ ಸಂದರ್ಭ ಬಂದಾಗ ಅವನ ಉತ್ತರವೇನಾಗಿರುತ್ತೆ, ಅವನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಆ ಸಮಯದಲ್ಲಿ ನಾವು ಆ ಪರೀಕ್ಷೆಗೆ ಸಿದ್ಧರಾಗಬೇಕು. ಆ ಪರೀಕ್ಷೆ ನಮ್ಮನ್ನು ಒಳ್ಳೆಯ ಕಾರ್ಯಗಳಿಗೆ ಹಾಗೂ ಮುಂದಿನ ಭವಿಷ್ಯಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಕಥೆಗೆ ನಾನು ಮುಕ್ತಾಯವನ್ನು ನೀಡ್ತೇನೆ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.